ಶ್ರೀಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾ. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತ ಮಾರ್ತಂಡಂ ಸತ್ಯಧ್ಯಾನ ಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಭೂಭಾರ ಹರಣಕ್ಕಾಗಿ ಭಗವಂತ ಭೂಮಿ ಮೇಲೆ ಕೃಷ್ಣನಾಗಿ ಅವತಾರ ಮಾಡುವನಿದ್ದಾನೆ. ತತ್ಪೂರ್ವಭಾವಿಯಾಗಿ ಎಲ್ಲ ದೇವತೆಗಳು ಕೂಡ ಭೂಮಿ ಮೇಲೆ ಅವತಾರ ಮಾಡೋರಿದ್ದಾರೆ, ಮಾಡ್ತಾ ಇದ್ದಾರೆ. ಆ ಕಥೆಗಳನ್ನು ನೀವು ಕೇಳ್ತಾ ಇದ್ದೀರಿ. ಕೃಪಾ ಮತ್ತು ಕೃಪಿ ಇವರು ಹುಟ್ಟಿ ಬಂದಿದ್ದಾರೆ, ಅವತಾರ ಮಾಡಿದ್ದಾರೆ. ಅದನಂತರದಲ್ಲಿ ಮತ್ತು ದ್ರೋಣಾಚಾರ್ಯರು ಅವತಾರ ಮಾಡಿದ್ದಾರೆ. ಆಮೇಲೆ ದೃಪದ ರಾಜ ತಾನು ಅವತಾರ ಮಾಡಿದ್ದಾನೆ. ಹೀಗೆ ಅಯೋನಿಜರಾಗಿ ಕೇವಲ ತಪಸ್ಸಿನ ಸಾಮರ್ಥ್ಯದಿಂದ ತಾವು ಅವತಾರ ಮಾಡಿದ್ದಾರೆ. ಆ ದೃಪದ ರಾಜ ಮತ್ತು ದ್ರೋಣಾಚಾರ್ಯರು ಇಬ್ಬರು ಗೆಳೆಯಂದರು, ಫ್ರೆಂಡ್ಸ್. ಅವರಿಬ್ಬರು ಜೊತೆಯಾಗೇನೆ ತನ್ನ ತಂದೆಯಾದ ಭರದ್ವಾಜರ ಹತ್ತಿರ ವೇದಾಧ್ಯಯನವನ್ನು, ಶಾಸ್ತ್ರಾಧ್ಯಯನವನ್ನು ಮಾಡ್ತಾ ಇದ್ದಾರೆ. ಅಸ್ತ್ರಶಸ್ತ್ರಗಳ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಆ ಭರದ್ವಾಜರು ಮತ್ತು ದೃಪದರಾಜನ ತಂದೆ ಪೃಷತ್ ಇವರಿಬ್ಬರೂ ಕೂಡ ಗೆಳೆಯಂದರಾಗಿದ್ದಾರೆ. ಇವನ ತಂದೆ ಅವನ ತಂದೆ ಗೆಳೆಯಂದರಾದದ್ದರಿಂದ ಆ ಪೃಷತ್ ಅಂತನ್ನುವ ರಾಜ ತನ್ನ ಮಗನಾದ ಮತ್ತು ದೃಪದ ರಾಜನನ್ನು ಅವರ ಗೆಳೆಯಂದರಾದ ಭರದ್ವಾಜರ ಹತ್ರ ಅಧ್ಯಯನಕ್ಕಾಗಿ ಕಳಿಸಿದ್ದಾನೆ. ಇಬ್ಬರು ಸುಖವಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ. ಪದೇ ಸದ್ರೋಣ ತಾತ, ದ್ರೋಣಾಚಾರ್ಯರ ತಾತ. ದ್ರೋಣಾಚಾರ್ಯರ ತಾತ ಅಂದ್ರೇನು? ತಾತ ಅಂತ ಶಬ್ದಕ್ಕೆ ಅಜ್ಜ ಅಂತ ಅರ್ಥ ಅಲ್ಲ, ಮತ್ತೇನರ್ಥ? ತಾತ ಅಂತ ಶಬ್ದಕ್ಕೆ ತಂದೆ ಅಂತ ಅರ್ಥ. ಸಮವಾಪ್ಯ ವೇದಾನ್ ಅಸ್ತ್ರಾಣಿ ವಿದ್ಯಾಶ್ಚ ತಥಾ ಸಮಸ್ತವಾದ ವಿದ್ಯೆ, ವೇದಗಳನ್ನು, ಅಸ್ತ್ರಶಸ್ತ್ರಗಳನ್ನು ಅಧ್ಯಯನ ಮಾಡಿದ್ದಾರೆ. ದ್ರೋಣೇನ ಯುಕ್ತ ಸಹ ತದಾ ಗುರೋ ಸುತಂ, ಗುರುಗಳಾದ ದ್ರೋಣಾಚಾರ್ಯ ಭರದ್ವಾಜರು ಅವರ ಮಗನಾದ ದ್ರೋಣಾಚಾರ್ಯರು ಜೊತೆಯಾಗಿ ಸಹೇವನವು ರಾಜ್ಯಮಿತಿ ಹ್ಯವಾದಿ, ನಾವಿಬ್ಬರು ಕೂಡಿಕೊಂಡೇನೆ ರಾಜ್ಯವನ್ನು ಭೋಗಿಸೋಣಪ್ಪ, ಎಲ್ಲ ಸಮಸಮವಾಗಿ ಹಂಚಿಕೊಳ್ಳೋಣ ಅಂತ ಮಾತನ್ನು ಆಡಿದ್ದಾರೆ. ಅವನಿಗೆ ದೃಪದ ಅಂತ ಯಾಕೆ ಹೆಸರು ಬಂತು ಅಂತಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಪದೇ ದೃಪದಾಭಿಧೇಯ, ವೀರ್ಯವನ್ನು ಕಾಲಿನಿಂದ ತಿಕ್ಕಿದ್ದಕ್ಕಾಗಿ ಅವನಿಗೆ ತಿಕ್ಕೋದರಿಂದ ಅವತಾರ ಮಾಡಿದ್ದಾನೆ. ಹಾಗಾಗಿ ಅವನಿಗೆ ದೃಪದ ಅಂತ ಹೆಸರು. ಸರಾಜ್ಯಮಾಪಾಥ ನಿಜಾಂ ಕೃಪಿ ಸಹ. ಆ ದ್ರೋಣಾಚಾರ್ಯರು ತನ್ನ ಮೂಲ ರೂಪದಲ್ಲಿ ಇದ್ದ ತಾರ, ದ್ರೋಣಾಚಾರ್ಯರು ಬೃಹಸ್ಪತ್ಯಾಚಾರ್ಯರ ಅವತಾರ. ಆ ಬೃಹಸ್ಪತ್ಯಾಚಾರ್ಯರ
ಹೆಂಡತಿ ತಾರಾ. ಅವಳು ಅವಳಿ ಜವಳಿ ಮಕ್ಕಳಾಗಿ ಶರದ್ವಾನ್ ಎಂಬ ಋಷಿಗಳಿಂದ ಗಲಗದಲ್ಲಿ ಹುಟ್ಟಿದ್ದರು. ಕೃಪಾ ಮತ್ತು ಕೃಪಿ. ಕೃಪಾ ಮತ್ತು ಕೃಪಿ ಅಂತ ಹೆಸರು ಯಾಕೆ ಬಂತು ಸುಧನ್ವ ಅಂತಂದರೆ, ಶಂತನು ತಾನು ತನ್ನ ಮಕ್ಕಳನ್ನು ಕಾಡಿಗೆ ಹೋದಾಗ ಎರಡೂ ಕೂಸುಗಳನ್ನು ನೋಡಿ ಕೃಪಾದಿಂದಾಗಿ ಅವರನ್ನು ಕರೆದುಕೊಂಡು ಮನೆಗೆ, ಕೃಪಾ ವಿಷಯನಾದದ್ದರಿಂದ ಮತ್ತು ಕೃಪಾ ಅಂತ ಹೆಸರು, ಕೃಪಾ ವಿಷಯಳಾದದ್ದರಿಂದ ಕೃಪಿ ಅಂತ ಹೆಸರು. ಹೀಗೆ ಕೃಪಾ ಮತ್ತು ಕೃಪಿ ಎಂಬ ಹೆಸರು. ಆ ಕೃಪಿಯನ್ನು ತಾರಾ, ಆ ಕೃಪಿಯನ್ನು ದ್ರೋಣಾಚಾರ್ಯರು ಮದುವೆ ಮಾಡಿಕೊಂಡಿದ್ದಾರೆ. ದ್ರೋಣೋಪಿ ಭಾರ್ಯ ಸಮವಾಪ್ಯ. ನಾನು ಮೊದಲೇ ಹೇಳಿದ್ದೆ, ದೇವತೆಗಳಲ್ಲಿ ಏನು ಗಂಡ ಹೆಂಡಂದರು ಅಂತಿರ್ತಾರೋ ಅವರು ಭೂಲೋಕದಲ್ಲಿ ಅವತಾರ ಮಾಡಿದಾಗಲೂ ಅಪವಾದವಿಲ್ಲದೆ ಇದ್ದಾಗ ಯಾವಾಗೋ ಒಂದು ಅಪವಾದ ಇರ್ತದೆ, ಆಗ ಗಂಡ ಹೆಂಡಂದ್ರೆ ಆಗದೇ ಇದ್ದಂತೆ ಇರ್ತಾರೆ. ಒಬ್ಬರೇ ಇರ್ತಾರೆ, ಮದುವೆ ಆಗಿರೋದಿಲ್ಲ, ಒಬ್ಬರೇ ಇರ್ತಾರೆ, ಆದರೆ ಇನ್ನೊಬ್ಬರ ಜೊತೆಗೆ ಮದುವೆ ಆಗೋದಿಲ್ಲ. ಏನೋ ಏನು ಹೇಳ್ರಿ. ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಬೃಹಸ್ಪತ್ಯಾಚಾರ್ಯರ ಹೆಂಡತಿ ತಾರಾ. ಆ ತಾರಾ ಭೂಮಿಯಲ್ಲಿ ಹುಟ್ಟಿದಾಗಲೂ, ಬೃಹಸ್ಪತ್ಯಾಚಾರ್ಯರು ಭೂಮಿಯಲ್ಲಿ ಅವತಾರ ಮಾಡಿದಾಗಲೂ ಅವರಿಬ್ಬರೇ ಹೆಂಡಗಂಡಂದರಾಗ್ತಾರೆ. ಇಲ್ಲ, ತಾರಾ ಅವತಾರ ಮಾಡಿಲ್ಲ, ಬೃಹಸ್ಪತ್ಯಾಚಾರ್ಯ ಒಬ್ಬರೇ ಹುಟ್ಟಿದ್ದಾರೆ, ಮದುವೆನೇ ಮಾಡ್ಕೊಳ್ಳೋದಿಲ್ಲ, ಹಾಗೆ ಇರ್ತಾರೆ. ನನ್ನ ಹೆಂಡತಿ ಬಂದಿಲ್ಲ ಅಂತ ಇನ್ನೊಬ್ಬರ ಜೊತೆ ಮದುವೆ ಮಾಡ್ಕೊಳ್ತೀನಿ, ಹಾಗಿರೋದೇ ಇಲ್ಲ. ಭೂಮಿಯಲ್ಲಾದರೂ ಆಯಿತು, ದೇವಲೋಕದಲ್ಲಿ ಆದರೂ ಆಯಿತು, ಮೋಕ್ಷದಲ್ಲಿ ಆದರೂ ಆಯಿತು. ನಿಯತ ಪತ್ನಿಯರು ಅಂತ ಕರೀತಾರೆ ಅವರಿಗೆ. ನಮ್ಮಂತೆ ಇವತ್ತು ಈ ಜನ್ಮಕ್ಕೆ ಒಂದು ಒಬ್ಬಾಕಿ ಹೆಣ್ಮಗಳು ಹೆಂಡತಿ, ಮುಂದಿನ ಜನ್ಮದಲ್ಲಿ ಮತ್ತೊಬ್ಬಳು ಹೆಂಡತಿ ಅಂತ ಇಲ್ಲ. ನಿಯತ ಪತ್ನಿಯರಾಗಿ ಲಕ್ಷ ಕೊಡು, ಲಕ್ಷ ಕೊಡು, ಉದಾಸೀನ ಕೊಡು, ನಿಯತ ಪತ್ನಿಯರಾಗಿ ತಾವು ಇರ್ತಾರೆ. ಈ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ. ಇದೆಷ್ಟು ಅದ್ಭುತವಾದದ್ದು ನೋಡ್ರಿ. ಹಾಗಾಗಿ ಅವರು ಸುಖವಾಗಿ ವಾಸ ಮಾಡ್ತಾ ಇದ್ದಾರೆ. ಏನಂತ, ದ್ರೋಣೋಪಿ ಭಾರ್ಯ ಸಮವಾಪ್ಯ ಸರ್ವ ಪ್ರತಿಗ್ರಹೋಂಚ ಪುರೇ ಅವಸತ್ ಸುಖಿ. ಪ್ರತಿಗ್ರಹವಂಚ ವೃತ್ತಿ, ಶಿಲೋಂಚ ವೃತ್ತಿ ಅಂತ ಎರಡು ವೃತ್ತಿಗಳು ಕೇಳ್ಕೊಡ್ರಿ. ಪ್ರತಿಗ್ರಹವಂಚ ವೃತ್ತಿ, ಶಿಲೋಂಚ ವೃತ್ತಿ. ಏನು ಪ್ರತಿಗ್ರಹ? ಪ್ರತಿಗ್ರಹ ಅಂದರೆ ಶಿಲೋಂಚ ವೃತ್ತಿ ಅಂತ ಕರೀತಾರೆ. ಶಿಲವೃತ್ತಿ, ಉಂಚ ವೃತ್ತಿ. ಏನು ಶಿಲವೃತ್ತಿ, ಉಂಚ ವೃತ್ತಿ? ಈಗೆಲ್ಲ ನಾವು ಮಾಡ್ತೇವೆ ಅನೇಕ ಏಕಾದಶಿ ಉಪವಾಸ, ಎಲ್ಲರೂ ಕೇಳ್ರಿ. ಏಕಾದಶಿ ಉಪವಾಸ, ಆ ಉಪವಾಸ, ಚಾಂದ್ರಾಯಣ, ಪಯೋವ್ರತ ಅಂತ ಹೀಗೆ ಒಂದೊಂದೊಂದೊಂದು ವ್ರತ ಮಾಡುವಂತೆ ಶಿಲವೃತ್ತಿ, ಉಂಚವೃತ್ತಿ ಅಂತ ಇದೆ. ಏನು ಶಿಲವೃತ್ತಿ ಅಂದರೆ, ಹೊಲದಲ್ಲಿ ನಾವು ಜೋಳನ್ನು, ಅಕ್ಕಿಯನ್ನು, ಭತ್ತವನ್ನು ಬಿತ್ತಿರ್ತೇವೆ. ಅದನ್ನು ಭತ್ತವನ್ನು ಬಿತ್ತಿದ ಮೇಲೆ ಅದನ್ನೆಲ್ಲ ಕೊಯ್ತಾರೆ. ಕೊಯ್ದಾದ ಮೇಲೆ ಅದನ್ನು ಬಡಿತಾರೆ. ಬಡದ ಮೇಲೆ ಎಲ್ಲ ತಳಗೆ ಬಿದ್ದದ ಭತ್ತವನ್ನು ತಾನು ಜೋಡಿಸಿಕೊಂಡು, ಹೊಲದಲ್ಲಿ ಜೋಡಿಸಿಕೊಂಡು ಬಂದು ಮತ್ತೆ ಅವನು ಚೀಲದಲ್ಲಿ ಹಾಕಿಡ್ತಾನೆ. ಹಾಕಿಡಬೇಕಾದಾಗ, ಬಡದಾಗ ಇವನ್ನೆಲ್ಲ ಮೀರಿ ಬಿಟ್ಟು ಹೋದ ಮೇಲೆ, ಲಕ್ಷ ಕೊಡಲಿ, ಬಿಟ್ಟು ಹೋದ ಮೇಲೆ ನಿನಗೆ ಹೇಳಿಕತ್ತೀನಿ, ಮತ್ತೆ ಎಲ್ಲಿ ನೋಡ್ಲಿಕತ್ತೀನಿ, ಬಿಟ್ಟು ಹೋದ ಮೇಲೆ ಮತ್ತೆ ನೋಡ್ತಾನಲ್ಲಿ, ಬಿಟ್ಟು ಹೋದ ಮೇಲೆ ಆ ಏನು ಧಾನ್ಯಗಳಿರ್ತದಲ್ಲ, ಆ ಧಾನ್ಯಗಳು ಉಳಿದ ಧಾನ್ಯಗಳನ್ನು ತಾನು ಆರಿಸಿಕೊಂಡು ಒಂದೊಂದೊಂದೊಂದೊಂದೊಂದು ಆರಿಸಿಕೊಂಡು ತಾನು ಎತ್ತಿಕೊಂಡು ಬಂದು ಮನೆಯಲ್ಲಿ ಇಟ್ಟುಕೊಂಡು ಅದನ್ನು ಹುರಿದು ಅನ್ನವನ್ನು ಅಥವಾ ಏನೋವನ್ನು ಮಾಡಿಕೊಂಡು ತಿನ್ನುವುದೇನಿದೆಯಲ್ಲ ಪ್ರತಿನಿತ್ಯ ಹೀಗೆ, ಅದಕ್ಕೆ ಶಿಲವೃತ್ತಿ ಮತ್ತು ಉಂಚವೃತ್ತಿ ಅಂತ ಕರೀತಾರೆ. ಲಕ್ಷ ಕೊಡು. ಶಿಲವೃತ್ತಿ ಉಂಚವೃತ್ತಿ ಎಲ್ಲೂ ಕೇಳಿಕ್ಕೆ ಸಿಗುವುದಿಲ್ಲ. ಮತ್ತೆ ತಳಗೆ ನೋಡಬೇಡ, ನನ್ನ ಮುಖ ನೋಡು. ಮತ್ತು ಆಕಳು ಜೋಳವನ್ನು, ಗೋಧಿಯನ್ನು ತಿಂತದೆ. ತಿಂದಾಗ ಅದು ತಿಂದು ಅಗಿತದೆ. ಅಗದಾದರೂ ಕೂಡ ಪೂರ್ಣವಾಗಿ ಆ ಜೋಳ ತಿನ್ನಲಿಕ್ಕಾಗಿರೋದಿಲ್ಲ. ಕೆಲವು ಜೋಳಗಳು ಉಳಿದಿರ್ತದೆ. ತಾನು ಗೋಮಯವನ್ನು ಹಾಕ್ತದೆ. ಗೋಮಯ ಹಾಕಿದಾಗ ಗೋಮಯದಲ್ಲಿ ಇದ್ದ ಆ ಕಾಳುಗಳನ್ನು ಎತ್ತಿ ತೊಳೆದು, ಎಷ್ಟು ಸಿಗ್ತದೆ ನಿಮಗೆ ಗೋಮಯದಲ್ಲಿ ಕಾಳುಗಳು? ಸ್ವಲ್ಪ ಸಿಗ್ತದೆ. ಕಾಳುಗಳನ್ನು ಎತ್ತಿ ತೊಳೆದು ಅದನ್ನು ಕುಟ್ಟಿ, ಇಷ್ಟು ಹಿಟ್ಟು ಎಷ್ಟು ಹಿಟ್ಟು ಆಗ್ತದೋ ಗೊತ್ತಿಲ್ಲ,
ಆ ಹಿಟ್ಟನ್ನು ಮಾಡಿ ಭಕ್ರಿ ಬಡಿದು ತಿಂದು ಜೀವನ ಸಾಗುವವನಿಗೆ ಪ್ರತಿಗ್ರಹವಂಚ ವೃತ್ತಿ ಅಂತ ಕರೀತಾರೆ. ಇಂಥ ವ್ರತವನ್ನು ಮಾಡಿದ ಬದುಕಿದವರಿಗೆ ಭಾರಿ ವರ್ಚಸ್ಸು ಇರ್ತದೆ, ಶಾಪಾನುಗ್ರಹ ಸಮರ್ಥರಾಗ್ತಾರೆ. ಊಟಕ್ಕೆ ಮನೆಗೆ ಹೋಗಿ ಸಿಕ್ಕದ್ದನ್ನು ಊಟ ಮಾಡಿ ತಿಂದಿದ್ದನ್ನೆಲ್ಲ ತಿಂದು ಮಾಡಿದರೆ ತಪಸ್ಸು ಬರುವುದಿಲ್ಲ, ತಪಸ್ಸು ಹಾಳಾಗ್ತದೆ ಅದರಿಂದ. ಇದು ಶಿಲವೃತ್ತಿ, ಉಂಚವೃತ್ತಿ ಅಂತ ಕರೀತಾರೆ. ನಾನು ಕೇಳ್ತೇನೆ, ಹೇಳಿಕ್ಕೆ ಬರಬೇಕು. ಶಿಲವೃತ್ತಿ ಅಂತ ಅದಕ್ಕೆ ಕರೀತಾರೆ, ಉಂಚವೃತ್ತಿ ಅಂತ ಅದಕ್ಕೆ ಕರೀತಾರೆ. ತರಕಾರಿಗಳನ್ನು ಅಂದರೆ ಈ ಜೋಳ, ಅಕ್ಕಿ, ಗೋಧಿ, ಸಕ್ಕರೆ, ಬೆಲ್ಲ ಇದನ್ನೆಲ್ಲ ಮಾರಲಿಕ್ಕೆ ಪ್ಯಾಟಿ ಅಂತ ಆಗ್ತಿತ್ತು. ಈಗ ಹೆಂಗೆ ಪಲ್ಯಕಾಯಿ ಪ್ಯಾಟಿ ಆಗ್ತದಲ್ಲ ಹಾಗೆ ಇದನ್ನೆಲ್ಲ ಮಾರಲಿಕ್ಕೆ ಆಗಿನ ಕಾಲದಲ್ಲಿ ಒಂದು ಉದ್ದ ಲೈನ್ದಲ್ಲಿ ಎಲ್ಲರೂ ಕೂಡ್ತಿದ್ರು. ಕೂತಾಗ ಎಲ್ಲರೂ ಮಾರಾಟ ಮಾಡಿ 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 ಎಲ್ಲ ಆದ ಮೇಲೆ ಬಡವ ಇದ್ದವನು ಅಥವಾ ಶ್ರೀಮಂತನಿದ್ದವನೇ ಎಲ್ಲರೂ ಹೋಗಿ ಖಾಲಿ ಆದಮೇಲೆ, ಕಳತನ ಅಲ್ಲ, ಎಲ್ಲರೂ ಹೋಗಿ ಖಾಲಿ ಆದ ಮೇಲೆ ಆ ಧಾನ್ಯಗಳನ್ನು ಒಬ್ಬೊಬ್ಬರೇ ಆ ಬಿಟ್ಟು ಹೋದ ಧಾನ್ಯಗಳನ್ನು ಆರಿಸಿಕೊಂಡು ಬಂದು ಮನೆಯಲ್ಲಿ ಇಟ್ಟುಕೊಂಡು ಅದರಿಂದ ಅಡಿಗೆ ಮಾಡಿ ಊಟ ಮಾಡಿಕೊಂಡವನಿಗೆ ಉಂಚವೃತ್ತಿ, ಶಿಲವೃತ್ತಿ ಅಂತ ಕರೀತಾರೆ. ಈ ವೃತ್ತಿಯನ್ನು ಮಾಡಿ ಬದುಕಬೇಕು ಜೀವನದಲ್ಲಿ ಒಮ್ಮೆ ಆದರೂ, ಒಂದು ದಿವಸ ಆದರೂ. ಹೀಗೆ ದ್ರೋಣಾಚಾರ್ಯರು ತಮ್ಮ ಇಡೀ ಜೀವನವನ್ನು ಬದುಕಿದ್ದಾರೆ. ಯಾರಿಗೂ ₹1 ಕೇಳಿಲ್ಲ. ಮತ್ತು ಹೆಂಗೆ ಬದುಕ್ತಿದ್ರು? ಅಲ್ಲೆಲ್ಲಿ ಬಿದ್ದ ಕಾಳುಗಳನ್ನು, ಧಾನ್ಯಗಳನ್ನು ಆರಿಸಿಕೊಂಡು, ಕಳತನನ ಅಲ್ಲ, ಬಿಟ್ಟು ಹೋಗಿದ್ದಾರೆ. ಅವ್ರಿಗೆ ಎಷ್ಟು ಬೇಕೋ ಅಷ್ಟೆಲ್ಲ ಸಂಗ್ರಹ ಮಾಡಿ ಬಿಟ್ಟು ಹೋದರು. ಆ ಬಿಟ್ಟು ಹೋದ ಕಾಳುಗಳನ್ನು ಆರಿಸಿಕೊಂಡು ಬಂದು ತಾವು ಜೀವನ ಮಾಡ್ತಾ ಇದ್ರು. ಇದು ಕೇಳಲಿಕ್ಕೇ ನಮಗೆ ಸಿಗುವುದಿಲ್ಲ, ಅಷ್ಟು ಅದ್ಭುತವಾದ ವ್ರತಗಳು. ಇವನ್ನೆಲ್ಲ ತಪಸ್ಸನ್ನು ಮಾಡಿ ಬದುಕಿದಂತಹ ಮಹಾನುಭಾವರು ದ್ರೋಣಾಚಾರ್ಯರು. ದ್ರೋಣೋಪಿ ಭಾರ್ಯ ಸಮವಾಪ್ಯ ಸರ್ವಂ ಪ್ರತಿಗ್ರಹೋಂಚಶ್ಚೈವ ಪುರೇವ ಸತ್ಸುಖಿ ಶುಲೋಂಚ ವೃತ್ತೇವಹಿ. ಶಿಲೋಂಚ ವೃತ್ತಿ, ಶಿಲವೃತ್ತಿ, ಉಂಚವೃತ್ತಿ ಅಂತ 2 ವೃತ್ತಿಗಳು. ವರ್ತಯನ್ಸ ಧರ್ಮಂ ಮಹಾಂತಂ ಜುಷಣಂ ಜುಷಾಣ. ಈ ಧರ್ಮ ಎಷ್ಟು ಗೊತ್ತಾ? ಎಂದು ನೀವು ಇನ್ನೊಬ್ಬರ ಹತ್ರ ಏನಾದರೂ ಕೇಳ್ತೀರಿ ಅಂತಂದರೆ ನಿಮ್ಮ ಪುಣ್ಯ ಹಾಳು ಮಾಡ್ಕೊಳ್ತೀರಿ ಅಂತ ಅರ್ಥ. ಅವರ ಪಾಪವನ್ನು ಕಸ್ಕೊಳ್ತೀರಿ, ನಿಮ್ಮ ಪುಣ್ಯ ಹಾನಿ ಮಾಡ್ಕೊಳ್ತೀರಿ ಅಂತ ಅರ್ಥ. ಇಷ್ಟು ಶಾಸ್ತ್ರ ಇದೆ. ಅವರು ಇಲ್ಲ, ನೀವು ಕೇಳಿಲ್ಲ ನನಗೆ. ಈ ಗುರುರಾಜ್ ಅವರಿದ್ದಾರೆ ಅಥವಾ ಯಾರು ದೇಶಪಾಂಡೆ ಅವರಿದ್ದಾರೆ, ಯಾರೋ ಇದ್ದಾರೆ, ನಾನೇನು ಅವ್ರಿಗೆ ಕೇಳಿಲ್ಲ, ಅವರೇ ತಂದು ಅಕ್ಕಿನೋ ಧಾನ್ಯನೋ ದವಸನೋ ದಕ್ಷಿಣನೋ ತಂದು ನನಗೆ ದಕ್ಷಿಣೆ ಕೊಟ್ಟರು, ಧಾನ್ಯ ದವಸಗಳನ್ನು ಕೊಟ್ಟರು. ನಾನು ತಗೊಂಡೆ ಅಂದ್ರೆ ಏನರ್ಥ? ನಿಮ್ಮ ಪಾಪ ನಾನು ತಗೊಂಡೆ, ನನ್ನ ಪುಣ್ಯ ನೀವು ಕಸ್ಕೊಂಡ್ರಿ ಅಂತ ಅರ್ಥ. ನಾನು ಕೇಳದೇ ಇದ್ದ ಸಮಯದಲ್ಲಿ ಈ ಪ್ರಸಂಗ ನಾ ಕೇಳೇ ಇಸ್ಕೊಂಡು ಬಿಟ್ಟೆ ಅಂದರೆ ಬೋದು ಸ್ವಚ್ಛ ಆಗಿದೆ ಅಂತ ಅರ್ಥ. ಕೇಳದೇನು ಅವರು ಕೊಟ್ಟ ಹಣವನ್ನು ಇಸ್ಕೊಳ್ಳಬಾರದು ಅಂತ ಇದೆ ಶಾಸ್ತ್ರದಲ್ಲಿ. ಇಷ್ಟು ಧರ್ಮವನ್ನು ಪರಿಪಾಲನೆ ಮಾಡೋರು ಈ ಸಮಯದಲ್ಲಿ ನೆನೆಸಬೇಕು. ನಮ್ಮ ತೀರ್ಥರೂಪರು ಪಿತೃಪಾದರು ಆನಂದಾಚಾರ್ಯ ಸಂಗ್ಲಿ ಅವರು ಹೀಗೆ ಜೀವನ ಮಾಡಿದ್ದ. ಯಾರಾದರೂ, ನೀವೆಲ್ಲ ಸಾಕ್ಷಿಗಳಿದ್ದೀರಿ, ಯಾರಾದರೂ ಹಣ ಕೊಡ್ಲಿಕ್ಕೆ ಬಂದರೆ ಇಸ್ಕೋತಿದ್ದಿಲ್ಲ ಅವರು. ಏನಾದರೂ ಧಾನ್ಯ ದವಸಗಳನ್ನು ಕೊಡ್ಲಿಕ್ಕೆ ಬಂದರೆ ಇಸ್ಕೋತಿದ್ದಿಲ್ಲ ಅವರು. ಹೀಗೆ ಜೀವನ ಮಾಡಿದರೆ ಯದ್ಯಪಿ ಜೀವನದಲ್ಲಿ ಏನೂ ಗಳಿಸಿಲ್ಲ ಅಂತ ಅನಿಸ್ತದೆ, ಆದರೆ ಈ ಲೋಕದಲ್ಲಿ ಏನೂ ಗಳಿಸದೇ ಇದ್ದರೂ ಪರಲೋಕದೆಲ್ಲ ಗಳಿಸಿವಿ ಅಂತ ಆಗ್ತದೆ. ಈ ಲೋಕ ಎಷ್ಟು ದಿವಸ ಇರ್ತೇವೆ? ಬಹಳ ಬದುಕಿದರೆ 100 ವರ್ಷ. ಹೀಗೆ ಜೀವನ ಸಾಗಿಸಿದ್ದವರು ದ್ರೋಣಾಚಾರ್ಯ. ಬಹಳ ದೊಡ್ಡ ವಿಶ್ವಾಸ ಬೇಕು ದೇವರ ಮೇಲೆ. ಈಗಿನ ಹುಡುಗರು, ಈಗಿನ ಮಕ್ಕಳು, ಈಗಿನ ತಂದೆ ತಾಯಿಗಳೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಇದನ್ನು. ಏನಪ್ಪ ಈ 2 ಕಲಿಬೇಕ್ರಿ ಆಚಾರ್ಯ ಅಂತ ನಮಗೆ ಉಪದೇಶ ಮಾಡ್ಲಿಕ್ಕೆ ಬರ್ತಾರೆ. 2 ಕಲಿಬೇಕ್ರಿ ಆಚಾರ್ಯ, ಇದು ಕಲ್ತ್ರೆ ಹೆಂಗೆ ಹೊಟ್ಟೆ ಹೆಂಗೆ ನಡಿಬೇಕು ನಮ್ಮದು, ನಮ್ಮ ಮಕ್ಕಳದು ಅಂತ ಕೇಳ್ತಾರೆ. ಇಷ್ಟು ದಿವಸ ದೇವ್ರ ಹೊಟ್ಟೆ ನಡೆಸಿಲ್ವಾ? ಇಷ್ಟು ದಿವಸ ದೇವರೇನು ಹೊಟ್ಟೆಗೆ ಕೊಟ್ಟಿಲ್ವಾ? ಮುಂದೆ ಕೊಡುವುದಿಲ್ವಾ? ಅವಿಶ್ವಾಸ ಯಾಕೆ ಮಾಡಿದರೆ ದೇವರ ಮೇಲೆ? ನೌಕರಿಗಾಗಿ, ಹಣಕ್ಕಾಗಿ ನೌಕರಿ ಮಾಡುತ್ತೇವೆ, ಅದಕ್ಕಾಗಿ ಶಾಲೆಯ ಅಭ್ಯಾಸಗಳನ್ನು ಮಾಡಿಸ್ತೇವೆ ಅಂತ ಬಾಯ್ಬಿಟ್ಟು ಹೇಳ್ತಾರೆ. ಏನು ಮಾಡಬೇಕು? ದ್ರೋಣಾಚಾರ್ಯರಂಥ ಮಹಾನುಭಾವರು ಸಮಾಜದಲ್ಲಿ ಅವರ ಅನುಯಾಯಿಗಳು ಬ್ರಾಹ್ಮಣರು ಸಿಗುವುದು ಬಹಳ ದುರ್ಲಭವಾಗಿದೆ ಜಗತ್ತಿನಲ್ಲಿ. ಅಂಥ ದ್ರೋಣಾಚಾರ್ಯರ ಚರಿತ್ರೆಯನ್ನು ಕೇಳ್ತಾರೆ. ಶುಲಂಚ ವೃತ್ತೈವ ಹಿವರ್ತಯಂಸ ಧರ್ಮಂ ಮಹಾಂತಂ ವಿರಜಂ ಜುಷಾಣಃ. ಉವಾಸನಾಗಾಖ್ಯ ಪುರೇ, ಹಸ್ತಿನಾಪುರದಲ್ಲಿ ತಾವೆಲ್ಲರೂ ಇದ್ದಾರೆ. ಸಖಾಸ ದೇವವ್ರತ ಮತ್ತು ಕೃಪಾಚಾರ್ಯರು ಇಬ್ಬರು ಗೆಳೆಯಂದರಾಗಿದ್ದಾರೆ. ಜೊತೆಗೆ ದ್ರೋಣಾಚಾರ್ಯರು ಬಂದು ಸೇರಿದರು.
ಹಸ್ತಿನಾಪುರದಲ್ಲಿ ಎಲ್ಲರೂ ಇದ್ದಾರೆ, ಜೊತೆಯಾಗೇನೆ ಇದ್ದಾರೆ. ಹಸ್ತಿನಾಪುರದಲ್ಲಿ ದೇವವ್ರತಸ್ಯ ಅಥ ಕೃಪಸ್ಯ ಚೈವ ತೇಷಾಂ ಸಮಾನೋ ವಯಸಾ ವಿರಾಟಸ್ತ್ವಭೂತ್ ಹಂತ ಸಮುದ್ಧಾಹ ನಾಮ ವಿಧಾತೃಗಾಯಕ. ಆಗ ವಿರಾಟ ರಾಜ ಹುಟ್ಟಿದ್ದಾನೆ. ವಿರಾಟ ರಾಜ ಯಾರು? ಹಾಹಾ ನಾಮಕ ಗಂಧರ್ವ. ಹೂ ಹೂ ಹಾಹಾ ಅಂತ ದೇವಲೋಕದಲ್ಲಿ ಹಾಡಾಡುವಂತಹ ಗಂಧರ್ವರು. ಆ ಗಂಧರ್ವನೇ ಈಗ ವಿಧಾತೃ ಗಾಯಕ. ವಿಧಾತೃ ಬ್ರಹ್ಮದೇವರು. ಆ ಬ್ರಹ್ಮದೇವರ ಪಟ್ಟಣದಲ್ಲಿ ಹಾಡಾಡುವಂತಹ ಯಾವು ಹಾಹಾ ಅಂತನೋ ಗಂಧರ್ವನೋ ಮರುತ್ಸುಯೋ ವಿವಾಹ ವಿಹವೋ. ವಿವಾಹ ಎಂಬ ಮರುತ್, ಆ ಮರುತ್ತಿನ ಆವೇಶ ಉಳ್ಳವನಾಗಿ ಭೂಮಿಯಲ್ಲಿ ಹುಟ್ಟು ಬರ್ತಾ ಇದ್ದಾನೆ ಈ ವಿರಾಟ ರಾಜ. ಮತ್ತು ಈ ವಿರಾಟ ರಾಜ ಹಿಂದೆ ಹುಟ್ಟಿದ್ದಾನೆ. ಯಾವ ಹುಟ್ಟಿದ್ದಾನೆ? ವಿರಾಟ ರಾಜ ಮತ್ತು ಇನ್ನೊಬ್ಬಳು ಸತ್ಯವತಿ. ಕಥೆ ಕೇಳಿದ್ದೀರಿ? ನೆನಪದೇನು? 10ನೇ ಅಧ್ಯಾಯದಲ್ಲಿ ಬಂದಿದೆ. ಉಪರಿಚರ ವಸು ಅಂತ ಒಬ್ಬ ವಸು ತಾನು ಕಾಡಿಗೆ ಹೋಗಿರುತ್ತಾನೆ. ವೇದವ್ಯಾಸದೇವರ ಅವತಾರವಾಗುವ ಸಮಯದಲ್ಲಿ ಈ ಕಥೆಯನ್ನು ಶ್ರೀಮದಾಚಾರ್ಯ ತಿಳಿಸಿದ್ದಾರೆ. ನಾನು ಹೇಳಿದ್ದೇನೆ, ಮರೆತಿರ್ತೀರಿ, ಮತ್ತೆ ಕೇಳಿ. ಅದಕ್ಕಾಗಿ ಮೇಲಿನ ಮೇಲೆ ಆ ಕಥೆಗಳನ್ನು ರಿಪೀಟ್ ಮಾಡ್ತಾ ಇರ್ತಾರೆ. ಉಪರಿಚರ ವಸು ಅಂತ ಹೇಳಿ ವಸು ಅವನು ಕಾಡಿಗೆ ಹೋಗಿದ್ದಾನೆ. ಕಾಡಿಗೆ ಹೋದಾಗ ತನ್ನ ಹೆಂಡತಿ ನೆನಪಾಯಿತು. ಹೆಂಡತಿ ನೆನಪವಾಗಿ ಕಾಮುಕನಾಗಿ ವೀರ್ಯಸ್ಖಲನ ಮಾಡಿಕೊಂಡಿದ್ದ. ಆಗ ಆ ವೀರ್ಯ ವೇಸ್ಟ್ ಆಗಬಾರದು, ಹಾಗೆ ನೀರಸ ಆಗಬಾರದು ಅಂತ ಹೇಳಿ ಒಂದು ಗೃದ್ಧದ ಕೈಯಲ್ಲಿ ಕೊಟ್ಟಿದ್ದಾನೆ. ಶೇನನ ಕೈಯಲ್ಲಿ ಕೊಟ್ಟು ನನ್ನ ಹೆಂಡತಿಗೆ ಕೊಡು ಹೋಗು ಅಂತ. ಹಾರಿ ತಾನು ಹೋಗೋ ಸಮಯದಲ್ಲಿ ಆ ಗೃದ್ಧ ಇನ್ನೊಂದು ಗೃದ್ಧ ಪಕ್ಷಿಗೆ ಕೊಟ್ಟು, ಅಂದ್ರೆ ಇನ್ನೊಂದು ಶೇನನ ಕೈ ಪಕ್ಷಿ ಬಾಯಿಯಲ್ಲಿ ಕೊಡಬೇಕಾದಾಗ ಜಾರಿ ಯಮುನಾ ನದಿಯಲ್ಲಿ ಬಿದ್ದಿದೆ. ಆಗ ನೆನಪಾಯ್ತಾ ಹೇಳಿದ್ದ ಕಥೆ? ಆಗ ಹೆಣ್ಣು ಮೀನು ನುಂಗಿದೆ ಆ ವೀರ್ಯವನ್ನ. ನುಂಗಿದ್ದಕ್ಕಾಗಿ ಆ ಹೆಣ್ಣು ಮೀನಿನಲ್ಲಿ ಅವಳಿ ಜವಳಿ 2 ಕೂಸುಗಳು ಹುಟ್ಟಿವೆ, ಒಂದು ಗಂಡು ಒಂದು ಹೆಣ್ಣು. ಹಾಗಾಗಿ ಆ ಮೀನುಗಾರ ಮೀನನ್ನು ಹಿಡುವ ಪ್ರಸಂಗದಲ್ಲಿ ಮೀನನ್ನು ಹಿಡಿದಿದ್ದಾನೆ. ಈ ಮೀನನ್ನು ಹೊಟ್ಟಿ ಕೊಯ್ದರೆ 2 ಕೂಸುಗಳು ಸಿಕ್ಕಿವೆ. ಸಿಕ್ಕ ಸಂಪತ್ತು ರಾಜನಿಗೆ ಸಲ್ಲಬೇಕಾದದ್ದು ಅಂತ ಹೇಳಿ ಆ ದೇಶಕ್ಕೆ ಇದ್ದ ರಾಜ ಉಪಚರಿ ವಸುರಾಜ, ಉಪರಿಚರ ವಸು. ಆ ವಸುನ ಕೈಯಲ್ಲಿ ಕೊಟ್ಟರೆ, ಆಯ್ತಪ್ಪ ನನಗೆ ಹೆಣ್ಣು ಕೂಸು ಬೇಕಾಗಿಲ್ಲ, ನೀ ಇಟ್ಕೋ, ನನಗೆ ಮಕ್ಕಳು ಬೇಕು, ಹಾಗಾಗಿ ಗಂಡು ಕೂಸು ಸಾಕು ಅಂತ ಹೇಳಿ ಆ ಗಂಡು ಕೂಸನ್ನು ತೆಗೆದುಕೊಂಡವನು. ಆ ಗಂಡು ಕೂಸೆ ಈ ವಿರಾಟ ರಾಜ. ಅವನು ವಿಧಾತೃ ಬ್ರಹ್ಮದೇವರ ಪಟ್ಟಣದಲ್ಲಿ ಹಾಡಾಡುವ ಗಂಧರ್ವ. ಯಾರು? ಹಾಹಾ ಅಂತನೋ ಗಂಧರ್ವ. ಅವನು ಯಾರ ಆವೇಶದಿಂದ ಹುಟ್ಟಿದ್ದಾನೆ? ವಿವಾಹ ಅಂತನ್ನುವ ಮರುತ್ ಆವೇಶದಿಂದ ತಾನು ಹುಟ್ಟಿದ್ದಾನೆ. ಇನ್ನೊಬ್ಬಳು ಸತ್ಯವತಿ. ಪರಾಶರದಿಂದ ಸತ್ಯವತಿಯಲ್ಲಿ ಭಗವಂತ ವೇದವ್ಯಾಸನಾಗಿ ಅವತಾರಗೊಂಡ ಈ ಕಥೆಯನ್ನು ನಾವು ಕೇಳಿದ್ದೇವೆ. ಆ ಸತ್ಯವತಿ ದೇವಿಯ ವಿರಾಟ ರಾಜನ ಕಥೆಯನ್ನು ಹೇಳಿದರು. ವಿರಾಟ ದೇಶಕ್ಕೆ, ಮತ್ಸ್ಯ ದೇಶಕ್ಕೆ ರಾಜನಾದ ವಿರಾಟ ರಾಜ. ಇನ್ನ ಅವನ ತಂಗಿ ಯಾರು? ಸತ್ಯವತಿ. ಆ ಸತ್ಯವತಿ ದೇವಿಯ ಕಥೆಯನ್ನು ಹೇಳ್ತಾರೆ. ಇಷ್ಟೊತ್ತನ ಯಾರ ಕಥೆ ನಡೀತಾ ಇತ್ತು? ಶಂತನು. ಆ ಶಂತನು ಹಸ್ತಿನಾವತಿ ರಾಜ. ಅವನ ಗೆಳೆಯಂದರಾಗಿದ್ದರು ಅವನ ಮಗ ಸತ್ಯವ್ರತ. ಅವನ ಗೆಳೆಯರಾಗಿ ದ್ರೋಣಾಚಾರ್ಯರು, ಕೃಪಾಚಾರ್ಯರು, ದೃಪದ ರಾಜ, ಇವರೆಲ್ಲ ಸಿಕ್ಕಿದರು. ಹೌದಾ? ಇಷ್ಟಾದ ಮೇಲೆ ಮತ್ತೆ ಆ ಶಂತನುವನ ಕಥೆಯನ್ನು, ಅಂದ್ರೆ ಏನಾಯ್ತು, ಇವರೆಲ್ಲರೂ ಸಮಾನ ವಯಸ್ಕರು. ಸಾಮಾನ್ಯವಾಗಿ ಸ್ವಲ್ಪ 1 ದಿವಸ 2 ದಿವಸ ಹಿಂದೆ ಮುಂದೆ ಹುಟ್ಟಿದವರೆಲ್ಲರೂ, ತಾಯಿ ಇಲ್ಲದೆ ಹುಟ್ಟಿದವರು. ಇವರೆಲ್ಲರೂ ಹುಟ್ಟಿ ಆದ ಮೇಲೆ ಮತ್ತೆ ಆ ಶಂತನು ಕಥೆಯನ್ನು ಮುಂದೆ ವರಿಸ್ತಾರೆ. ಶಂತನು ಒಂದು ದಿವಸ ಕಾಡಿಗೆ ಹೋಗಿದ್ದಾನೆ. ಲಕ್ಷ ಕೊಡ್ರಿ, ಬಹಳ ಮಹತ್ವದ ಕಥೆ. ಶಂತನು ಕಾಡಿಗೆ ಹೋಗಿದ್ದಾನೆ. ಕಾಡಿಗೆ ಹೋದಾಗ ಈ ಸತ್ಯವತಿಯನ್ನು ನೋಡಿದ್ದಾನೆ. ದಾಶರಾಜನ ಮಗಳು. ಯದ್ಯಪಿ ವಸುವಿನ ಮಗಳು,
ಆದರೆ ವಸು ಬಿಟ್ಟುಬಿಟ್ಟಿದ್ದಾನೆ. ದಾಸರಾಜ ಮೀನುಗಾರ, ನೀನೇ ಸಾಕು ಸಾಕು, ನನಗೆ ಬೇಕಾದದ್ದು. ಉಪಚರಿ ವಸುರಿಗೆ ಗೊತ್ತಿಲ್ಲ ನನ್ನ ಮಗಳು ಅಂತ ಹೇಳಿ. ಅಲ್ಲಿ ಒಮ್ಮೆ ವೇದವ್ಯಾಸ ದೇವರು ಅವತಾರ ಮಾಡಿ ಹೋಗಿಬಿಟ್ಟಿದ್ದಾರೆ. ಅತ್ಯಂತ ಶುದ್ಧಳಾದವಳು, ದೇವರನ್ನ ತನ್ನಲ್ಲಿ ಅವತಾರ ಮಾಡಲಿಕ್ಕೆ ಒಂದು ಮಾಧ್ಯಮಳಾಗಿ ಇದ್ದವಳು ಸತ್ಯವತಿ ದೇವಿ. ಅಂಥ ಸತ್ಯವತಿ ದೇವಿ ತಾನು ಕಾಡಿನಲ್ಲಿ ಇದ್ದಾಗ ಅಂಬಿಗೆ ಕೆಲಸವನ್ನು ಮಾಡೋಳು. ಒಂದು ನದಿಯಿಂದ ಅಂದರೆ ಒಂದು ದಡೆಯಿಂದ ಮತ್ತೊಂದು ದಡಿಗೆ ಸಾಗಿಸುವ ಏನು ದೋಣಿ, ಆ ದೋಣಿಯಲ್ಲಿ ಅಂಬಿಗಳಾಗಿ ಇದ್ದವಳು ಈ ಸತ್ಯವತಿ ದೇವಿ. ಆಗ ತಾನು ಸಂತನು ಹೋಗಿದ್ದಾನೆ, ನೋಡಿದ್ದಾನೆ, ಮದುವೆ ಮಾಡಿಕೊಳ್ಬೇಕು ಅಂತ ಮನಸ್ಸಾಗಿದೆ. ಯಾರನ್ನ? ಸತ್ಯವತಿಯನ್ನ. ಆಗ ದಾಸರಾಜನಿಗೆ ಬಂದು ಕೇಳಿದರು, ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು. ಅವಂತಾನೆ ನನ್ನ ಆಗುವುದಿಲ್ಲ. ಯಾಕೆ? ನಾನು ರಾಜ ಇದ್ದೀನಿ, ನನ್ನ ಕೊಡು ನೀನು. ಎಲ್ಲ ಸುಖವಾಗಿರ್ತಾಳೆ, ಆಕೆಗೆ ಸುಖವಾಗಿರ್ತಾಳೆ, ಆದರೆ ಮರ್ಯಾದೆ ಇರೋದಿಲ್ಲ. ಯಾಕೆ ಮರ್ಯಾದೆ ಇರೋದಿಲ್ಲ? ನೀವೆಲ್ಲ ರಾಜರು ಎಲ್ಲಿ ಚಂದ ಹುಡುಗಿಯರು ಕಾಣಿಸ್ತಾರೆ, ಎಲ್ಲಿ ಚಂದ ಕನ್ಯೆಗಳು ಕಾಣ್ತವೆ, ಕರೆದುಕೊಂಡು ಬರ್ತೀರಿ, ಮದುವೆ ಮಾಡಿಕೊಳ್ತೀರಿ, ಒಂದು ಕೋಣಿಯಲ್ಲಿ ಹಾಕಿ ಕೂಡಿಸ್ಬಿಡ್ತೀರಿ. ಭಾಳ ಅಂದರೆ ಆಗ ಈಗ ಆ ಕಡೆಗೆ ತಿರುಗಾಡ್ತಾಳೆ, ಮುಗಿದು ಹೋಯ್ತು. ನಿಮಗೆ ಯಾರೋ ಒಬ್ಬರು ಪಟ್ಟದ ಮಹಿಷಿ ಅಂತ ಮಾಡ್ಕೊಳ್ತೀರಿ, ಅವರಲ್ಲಿ ಹುಟ್ಟಿದ ಮಗ ಅವನೇ ಮುಂದೆ ರಾಜ್ಯಕ್ಕೆ ಸಿಂಹಾಸನದಲ್ಲಿ ಕೂಡಿಸ್ತೀರಿ. ನನ್ನ ಮಗಳಲ್ಲಿ ಹುಟ್ಟಿದ ಯಾರು ಕೂಸಿದೆಯೋ ಆ ಕೂಸಿಗೆ ಪಟ್ಟದ ಸಿಂಹಾಸನದ ಮೇಲೆ ಕೂಡಿಸ್ತೀ ಅಂತ ಈ ಮಾತು ಕೊಡೋದಾದರೆ ನಾನು ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ ಅಂತ ಕರಾರು ಹಾಕಿದವ. ಇದು ಜಲ್ ಅಂತ ಒಂದು ಬೇಸತ್ತ. ಯಾಕೆ ಹೇಳಿ ನೋಡೋಣ. ಅವನ ಮಗ ದೇವವ್ರತ 525 ವರ್ಷಗಳ ಕಾಲ ವೇದಾಧ್ಯಯನ, ಶಾಸ್ತ್ರಾಧ್ಯಯನ ಎಲ್ಲ ಸಕಲ ವೇದಾಂಗಗಳನ್ನು ಅಧ್ಯಯನ ಮಾಡಿ ಮಹಾಪರಾಕ್ರಮಿಯಾಗಿ ಇಂಥ ಮಗನಿದ್ದಾಗ ಅವನನ್ನು ಬಿಟ್ಟು ಯಾರೋ ಒಬ್ಬ ಹುಡುಗಿಯಲ್ಲಿ ಹುಟ್ಟಿದ ಬಾಲಕನನ್ನ ಪಟ್ಟದ ಸಿಂಹಾಸನದ ಮೇಲೆ ನಾನು ಕೂಡಿಸ್ತೇನೆ ಅಂತ ಮಾತು ಕೊಟ್ಟರೆ ನಡೆಯುವುದಿಲ್ಲ ಅಂತ ಹೇಳಿ, ಯದ್ಯಪಿ ತನಗೆ ಮನಸ್ಸಿದೆ, ಆದರೆ ದೇವವ್ರತನ ಸಲುವಾಗಿ ಬಿಟ್ಟು ಬಂದುಬಿಟ್ಟ. ಹೇಳಿದ್ ಗೊತ್ತಾಯ್ತಾ ಕತೆ? ಎಲ್ಲರೂ ಕೇಳ್ತಿದ್ದೀರಲ್ಲ, ಗಮನ ಕೊಟ್ಟು. ಹೀಗೆ ನಡೀತಾ ಇದ್ದಾಗ ಮನೆಗೆ ಬಂದು ಪ್ರತಿ ಬಾರಿಯೂ ಕಾಡಿಗೆ ಸಂಚಾರಕ್ಕೆ, ದುಷ್ಟ ಪ್ರಾಣಿಗಳ ಸಂಹಾರಕ್ಕೆ, ಶಿಷ್ಟರ ರಕ್ಷಣೆಗಾಗಿ ತಾನು ಶಂತನು ಹೋಗ್ತಾ ಇದ್ದಾಗ, ಹೋದಾಗಲೂ ಹುರುಪಿನಿಂದ ಭಾರಿ ಉತ್ಸಾಹಭರಿತನಾಗಿ ಹೋಗಿ ಬರ್ತಾ ಇದ್ದಾಗೂ ಭಾರಿ ಉತ್ಸಾಹದಿಂದ ಬರ್ತಾ ಇದ್ದ. ಆದರೆ ಅವತ್ತೊಂದು ದಿವಸ ಜೋತು ಮುಖ ಹಾಕಿಕೊಂಡು, ತಳಗೆ ಮುಖ ಹಾಕಿಕೊಂಡು, ಏನೋ ಬೇಸತ್ತು ತಾನು ಬಂದಿದ್ದಾನೆ, ಯಾರನ್ನೂ ಮಾತನಾಡಿಸಿದ್ದೇನೆ, ಒಳಗೆ ತನ್ನ ಅಂತಃಪುರದಲ್ಲಿ ಹೋಗಿ ಬಾಗಲನ್ನು ಹಾಕಿಕೊಂಡು ಇದ್ದುಬಿಟ್ಟಿದ್ದಾನೆ. ಊಟಕ್ಕೆ ಬರಲಿಲ್ಲ, ರಾಜ್ಯಕ್ಕೆ ಬರಲಿಲ್ಲ, ಸಭೆಗೆ ಬರಲಿಲ್ಲ, ಸ್ನಾನಕ್ಕೆ ಬರಲಿಲ್ಲ, ಇದಕ್ಕೂ ಬರಲಿಲ್ಲ. ಆಗ ಭೀಷ್ಮಾಚಾರ್ಯರಿಗೆ ಡೌಟ್ ಬಂತು. ಏನೋ ಮನಸ್ಸಿನಲ್ಲಿ ಕೊರತೆ, ಏನಾಯಿತು ನಮ್ಮ ತಂದೆಗೆ, ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ಎಷ್ಟು ಬಾರಿ ಕೇಳಿದ್ರು ಹೇಳಲಿಲ್ಲ ತಂದೆ. ನೋಡ್ರಿ ಕಥೆ ಹೇಗೆ ಬರ್ತದೆ. ತತಃ ಕದಾಚಿನ್ ಮೃಗಯಾಂ ಗತಸ್ಸ ದದರ್ಶ ಕನ್ಯಾ ಪ್ರವರಾಂಸ ಶಂತನು ಯಾ ಪೂರ್ವಸರಗೆ ಪಿತೃಪಿತೃಕಾ ಸತಿ ಚಚಾರ ವಿಷ್ಣೋಸ್ತಪ ಉತ್ತಮಂ. ಹಿಂದೆ ಅವಳು ನನ್ನಲ್ಲಿ ದೇವರು ಬಂದು ಹುಟ್ಟಬೇಕು ಅಂತ ಹೇಳಿ ತಪಸ್ಸನ್ನು ಮಾಡಿದವಳು. ಸಾಮಾನ್ಯದಾದವಳಲ್ಲಕ್ಕಿ. ತಪಸ್ಸನ್ನು ಮಾಡಿ ತಾನು ವೇದವ್ಯಾಸದೇವರಂತಹ ವೇದವ್ಯಾಸದೇವರನ್ನು ತನ್ನ ಮಗನನ್ನಾಗಿ ಪಡೆದಂತಹ ಸತ್ಯವತಿ, ಅತ್ಯಂತ ಶ್ರೇಷ್ಠವರ ಕನ್ಯೆ. ಅಂಥ ಕನ್ಯೆಯನ್ನು ತಾನು ಅಪೇಕ್ಷಾ ಪಟ್ಟರೂ ಅದು ಸಾಗಲಿಲ್ಲ. ಹಾಗಾಗಿ ಮನಸ್ಸು ಸೋತು ತಾನು ಬಂದಿದ್ದಾನೆ. ಅವಳಿಗೆ ಮನಸ್ಸು ಕೊಟ್ಟು ತಾನು ಮನೆಗೆ ಬಂದಿದ್ದ. ಯಸ್ಸೇವರಂ ವಿಷ್ಣುರದಾತ್ಪುರಾಹಂ ಸುತಸ್ತವಸ್ಯಾಮಿತಿ ಸಾವಸೋ ಸುತ ಜಾತ ಪುನರ್ದಾಶ ಗೃಹೇ ವಿವರ್ಧಿತ ವ್ಯಾಸಾತ್ಮನ ವಿಷ್ಣುರಭುಚ್ಚಯಸ್ಯಾಂ ತದ್ದರ್ಶನಾತ್ ಪಿತೃಜಾತರುದ್ಯೋ ವಬ್ರೇ ಪ್ರದಾನಾಯ ಚ ದಾಶರಾಜಂ ಮೃತೆ ಚ ತಸ್ಯ ತನಯಸ್ಯ ರಾಜ್ಯಂ ನೈಚ್ಛದ್ದಾತುಂ ತಾಮತಯಾತ್ ಗೃಹಂ ಸ್ವಕಂ. ನಿನ್ನಲ್ಲಿ ಹುಟ್ಟಿದ ಕನ್ಯೆಯನ್ನು ಕೂಸಿಗೆ ನಾನು ರಾಜ್ಯ ಕಟ್ಟಬೇಕಾ? ಬೇಕಾಗಿಲ್ಲ, ನೀನೇ ಬೇಡ ಅಂತ ಬಿಟ್ಟು ಬಂದಾನೆ. ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಯಾರು? ದೇವವ್ರತ. ಹಾಗಾಗಿ ತಂದೆ ಕೇಳಿದ, ಯಾಕಿಷ್ಟು ಮನಸ್ಸು ನೋವು ಮಾಡ್ಕೊಂಡಿದ್ದೆ, ಏನಾಗಿದೆ, ನೋವು ಮಾಡ್ಕೊಳ್ಳಿಕ್ಕೆ ಏನು ಕಾರಣ? ಎಲ್ಲ ಕೇಳಿದ್ರೆ ಏನೂ ಹೇಳಲಿಲ್ಲ. ಸಾರಥಿಗೆ ಹೋಗಿ ಕೇಳ್ತಾನೆ,
ಅಪ್ಪ ಎಲ್ಲಿ ಹೋಗಿದ್ದ, ಏನಾಯಿತು, ಏನು ಪ್ರಸಂಗ, ಯಾಕಿಷ್ಟು ಮನಸ್ತಾಪ ಮಾಡಿಕೊಂಡಿದ್ದಾನೆ, ಏನಾಗಿದೆ ಎಲ್ಲ ಹೇಳು ಅಂತಂದಾಗ ಹೇಳ್ತಾನಿಲ್ಲ, ಅಲ್ಲಿ ದಾಸರಾಜ ಅವನ ಮಗಳು ಸತ್ಯವತಿ ಅವನನ್ನು ನೋಡಿದ, ಮನಸ್ಸಾಯಿತು, ಆದರೆ ಮದುವೆ ಮಾಡಿ ಕೊಡುವುದಿಲ್ಲ ಅಂದ. ಕೊಡೋದೇ ಆದರೆ ನನ್ನ ಮಗಳಲ್ಲಿ ಹುಟ್ಟಿದ ಮಗನಿಗೇ ನೀನು ಪಟ್ಟ ಕಟ್ತೆ ಅಂತ ಅಂದರೆ ನಾನು ಮಗಳನ್ನೇ ಕೊಡ್ತೇನೆ, ಕೊಡುವುದಿಲ್ಲ. ಅದು ಒಪ್ಪಲಿಲ್ಲ ಸಂತನು, ನಿನ್ನ ಸಲುವಾಗಿ ಬಿಟ್ಟು ಬಂದ ಅಂತ ಕಥೆಯನ್ನು ತಿಳಿದುಕೊಂಡು ನೇರವಾಗಿ ದಾಸರಾಜನ ಮನೆಗೆ ಹೋಗ್ತಾನೆ ದೇವವ್ರತ. ನೇರವಾಗಿ ದಾಸರಾಜನ ಮನೆಗೆ ಹೋಗ್ತಾನೆ. ತಂದೆಗೆ ಆದ ಅಸಮಾಧಾನವನ್ನು ಪರಿಹಾರ ಮಾಡೋದಕ್ಕಾಗಿ ನೇರವಾಗಿ ಸತ್ಯವತಿಯ ಮನೆಗೆ ಹೋದ, ದಾಸರಾಜನ ಮನೆಗೆ ಹೋದ. ಹೋಗಿ ಅವನ ಜೊತೆಗೆ ಮಾತನಾಡಿಸ್ತಾನೆ. ತಚ್ಚಿಂತೆಯ ಮ್ಲಾನ ಮುಖ, ಬಾಡಿದ ಮುಖವನ್ನು ನೋಡ್ಲಿಕ್ಕಾಗ್ತಾ ಇಲ್ಲ ತಂದೆಯ ಬಾಡಿದ ಮುಖವನ್ನ. ಆ ದೇವವ್ರತನಿಗೆ ಜನಿತ್ರಂ ದೃಷ್ಟೈವ ದೇವವ್ರತ ಅಶ್ವಪೃಚ್ಛತ್ ತತ್ ಕಾರಣಂ ಸಾರಥಿಂ ಅಸ್ಯ ತಸ್ಮಾಚ್ಛುತ್ವಾ ಕಿಲಂ. ಆ ಸಾರಥಿಯಿಂದ ಎಲ್ಲ ವೃತ್ತಾಂತವನ್ನು ಕೇಳಿ ದಾಶಗೃಹಂ ಜಗಾಮ, ಹೋದಿ ಸತಸ್ಯ ವಿಶ್ವಾಸ ಕೃತೆ ಪ್ರತಿಜ್ಞಾಂ. ಆಗ ಹೇಳ್ತಾನೆ, ಯಾಕೆ ನಮ್ಮ ತಂದೆಗೆ ನಿನ್ನ ಮಗಳನ್ನು ಕೊಡುವುದಿಲ್ಲ? ಮಗ ಕೇಳ್ತಾ ಇದ್ದಾನೆ, ನನ್ನ ತಂದೆಗೆ ನಿನ್ನ ಮಗಳನ್ನು ಯಾಕೆ ಕೊಡುವುದಿಲ್ಲ ಅಂತೀನಿ ನೀನು? ಇಲ್ಲ, ನಾನು ಹೀಗೆ ಕರಾರಿಟ್ಟಿದ್ದೇನೆ, ಹೀಗೆ ನನ್ನ ಷರತ್ತಿದೆ, ಆ ಷರತ್ತನ್ನು ಪೂರ್ಣ ಮಾಡ್ತಾನಂದ್ರೆ ಅವಶ್ಯ ನಾನು ಕೊಡ್ತೇನೆ. ಯಾರು ರಾಜನಿಗೆ ಕೊಡೋದಿಲ್ಲ ಅಂತಾರ್ರಿ? ಆರಾಮಾಗಿರ್ತಾಳೆ. ತಂದೆಗೇನಿರ್ತದೆ, ಮಗಳನ್ನು ಒಳ್ಳೆ ಕುಲಕ್ಕೆ, ಒಳ್ಳೆ ಶ್ರೀಮಂತನಿಗೆ, ವಿದ್ಯಾವಂತನಿಗೆ ಕೊಟ್ಟು ಮದುವೆ ಮಾಡಿದರೆ ಸಾಕಪ್ಪ, ನನ್ನ ಜವಾಬ್ದಾರಿ ಮುಗೀತು ಅಂತಿರ್ತದೆ. ನನಗಷ್ಟು ಸಾಕು, ನಾನು ತಯಾರಿದ್ದೇನೆ. ಅಷ್ಟೇ ಇಲ್ಲ, ಒಂದು ಷರತ್ತಿದೆ. ನನ್ನ ಮಗಳಲ್ಲಿ ಹುಟ್ಟಿದ ಯಾರು ಪುತ್ರನಿದ್ದಾನೋ ಅವನಿಗೆ ಸಿಂಹಾಸನ ಕೊಡಬೇಕು ಅಂತ ನಾನು ಕೇಳಿದೆ. ಇಲ್ಲ ಅಂದವನು ಬಿಟ್ಟು ಹೋದ, ನಾನೇನು ಮಾಡಲಿ ಅಂದಾಗ ಇವನು ಮಾತು ಕೊಡ್ತಾನೆ, ಕಾಜಿ ಮಾಡಬೇಡ, ನನ್ನ ಮತ್ತು ನಿನ್ನ ಮಗಳಲ್ಲಿ, ನನ್ನ ತಾಯಿಯಲ್ಲಿ ಹುಟ್ಟು ಬರುವ ಮಗನೇ ಸಿಂಹಾಸನ ಆಡ್ತಾನೆ. ಅವಶ್ಯವಾಗಿ ನಾನು ಮಾತು ಕೊಡ್ತೇನೆ, ನನ್ನ ಮಕ್ಕಳು ಸಿಂಹಾಸನ ಆಳುವುದಿಲ್ಲ, ನಾನು ಸಿಂಹಾಸನ ಆಡುವುದಿಲ್ಲ. ಮೊದಲಿಗೆ ಹೇಳ್ತಾನೆ, ನಾನೇನು ಸಿಂಹಾಸನದಲ್ಲಿ ಕೊಡುವುದಿಲ್ಲ, ನಾನು ರಾಜ್ಯನಾಗುವುದಿಲ್ಲ. ಈಗ ಸಿಗಬೇಕಾದದ್ದು ಯಾರಿಗೆ? ರಾಜ್ಯ ನನಗೆ. ದೇವವ್ರತ ಹೇಳ್ತಾನೆ, ನಾನು ಶಂತನು ಮಗ, ನಾನು ಯುವರಾಜನ ಪಟ್ಟಾಭಿಷೇಕ ಮಾಡಿಬಿಟ್ಟಿದ್ದಾನೆ, ನಿನ್ನೆ ಕೇಳಿದ್ದೀರಿ ನೀವು. ಅಂದಮೇಲೆ ನಾನು ಕೂಡಬೇಕು, ನಾನು ಕೂಡುವುದಿಲ್ಲ. ಆಯ್ತಪ್ಪ, ನೀನು ಕೂಡುವುದಿಲ್ಲ ಮಾರಾಯ. ಇವತ್ತಿಲ್ಲ ನಾಳೆ ನಿನ್ನ ಮದುವೆ ಆಗ್ತದ? ಮದುವೆ ಆದ ಮೇಲೆ ನಿನ್ನ ಹೆಂಡತಿಯಲ್ಲಿ ಹುಟ್ಟಿದ ಮಗ ಸಿಂಹಾಸನ ಮೇಲೆ ಬರುವುದಿಲ್ವಾ? ಹಾಗಾದರೆ ನನ್ನ ಮಗಳಲ್ಲಿ ಹುಟ್ಟಿದ ಕೂಸಿಗೆ ಸಿಂಹಾಸನ ಸಿಗುವುದಿಲ್ಲ ಅಂತೆ ಆಯಿತು. ಮತ್ತೆ ಪುನಃ ಈಗ ಮಾತು ಕೊಟ್ಟು ಆಮೇಲೆ ಬಿಟ್ಟರೆ ನಾನೇನು ಮಾಡಲಿ? ಇಷ್ಟಾದರೂ ವಿಶ್ವಾಸ ಬರಲಿಲ್ಲ ಅವನಿಗೆ. ಹಾಗೆ ಹೇಳ್ತಾನೆ, ನಾನು ಮದುವೆ ಮಾಡಿಕೊಂಡ ಮೇಲೆ ನನ್ನಲ್ಲಿ ಹುಟ್ಟಿದ ಕೂಸಿಗೆ ಸಿಂಹಾಸನ ಸಿಗ್ತದೆ ಅಂತ ಭಯ ಹೌದಲ್ಲ ನಿನಗೆ? ನಾನು ಮದುವೆ ಮಾಡಿಕೊಂಡ್ರೆ ತಾನೇ, ನಾನು ಮದುವೆನೇ ಆಗೋದಿಲ್ಲ, ಆ ಸಾಯುವವರೆಗೂ ಆ ಬ್ರಹ್ಮಚರ್ಯವನ್ನು ನಾನು ತಾಳ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ. ಯಾರು? ದೇವವ್ರತ. ಯಾರ ಸಲುವಾಗಿ? ತನ್ನ ತಂದೆ ಸಲುವಾಗಿ. ತನ್ನ ತಂದೆ ಉತ್ಸಾಹಭರಿತನಾಗಬೇಕು, ರಾಜ್ಯವನ್ನು ಆಳುವ ಮತ್ತೆ ಆ ಉತ್ಸಾಹ ಪಡಿಬೇಕು, ತಂದೆಗೆ ಸಂತೋಷವಾಗಬೇಕು ಅಂತ ಹೇಳಿ ತನ್ನ ಮಕ್ಕಳು ಸಿಂಹಾಸನ ಆಡುವುದಿಲ್ಲ, ತಾನೂ ಆಡುವುದಿಲ್ಲ, ನಾನು ಮದುವೆನೇ ಆಗುವುದಿಲ್ಲ ಅಂತ ಹೇಳಿ ಘೋರವಾದ ಭೀಕರವಾದ ನೀ ಯಾರು ಬಿಡು ಹೋಗು ಅಂತ ಹೇಳಿ ಅವನನ್ನು ಕೊಂದು ಹಾಕಿ ಅವನ ಮಗಳನ್ನು ಎತ್ಕೊಂಡು ಬರ್ಬೋದಾಗಿತ್ತು ಭೀಷ್ಮಾಚಾರ್ಯ. ಇಲ್ಲಿ ಮನಸ್ಸು ಕೊಟ್ಟಿದ್ದಾನೆ, ಮನಸ್ಸು ಇಟ್ಟಿದ್ದಾನೆ, ಆದರೆ ಮದುವೆಯನ್ನು ಆಗಬೇಕು ಅಂತ ವಿಚಾರ ಮಾಡಿದ್ದಾನೆ. ಇಲ್ಲಿ ಬಲಾತ್ಕಾರ ತಿರಸ್ಕಾರಗಳು ನಡೆಯುವುದಿಲ್ಲ. ಹಾಗಾಗಿ ಅವರನ್ನು ಒಲಿಸಬೇಕು, ಅವ್ರು ಬೇಕಾದದ್ದನ್ನು ನಾವು ಒಪ್ಪಬೇಕು. ಒಪ್ಪಿ ಪ್ರತಿಜ್ಞೆ ಮಾಡಿದ್ದಕ್ಕೆ ದೇವತೆಗಳೆಲ್ಲ ನಡಿಗಿಬಿಟ್ಟಿದ್ದಾರೆ. ಏನಪ್ಪ ಇದು? ಇಂಥ ಇವನು ದೇವವ್ರತ ಯಾವುದಕ್ಕೆ ಕಮ್ಮಿ ಇದೆ ಹೇಳಿ ನೋಡ್ರಿ. ನಾನು ರೂಪದಲ್ಲಿ ಕಮ್ಮಿ ಇಲ್ಲ, ವಯಸ್ಸಿನಲ್ಲಿ ಕಮ್ಮಿ ಇಲ್ಲ, ಜ್ಞಾನದಲ್ಲಿ ಕಮ್ಮಿ ಇಲ್ಲ, ಅಸ್ತ್ರಶಸ್ತ್ರಗಳಲ್ಲಿ ಕಮ್ಮಿ ಇಲ್ಲ. ದೇವ ಬೃಹಸ್ಪತ್ಯಾಚಾರ್ಯರು ವಿದ್ಯಾಭ್ಯಾಸವನ್ನು ಮಾಡಿಸಿದ್ದಾರೆ, ಪರಶುರಾಮ ದೇವರ ಹತ್ರ ವಿದ್ಯಾಭ್ಯಾಸ ಮಾಡಿದ್ದಾನೆ, ಯಾವುದರಲ್ಲಿ ನ್ಯೂನತಾ ಇಲ್ಲ ಇವನಿಗೆ. ಅಂಥವನು ರಾಜ್ಯವ ಪರಿತ್ಯಾಗ ಮಾಡಿ ಅಷ್ಟೇ ಅಲ್ಲ, ತಾನು ಭೋಗ ಪರಿತ್ಯಾಗ ಮಾಡಿದ್ದಾನೆ, ನಾನು ಮದುವೆನೇ ಆಗೋದಿಲ್ಲ ಅಂತ ಹೇಳಿ. ಇದು ಮಾಡುವುದು ಬಹಳ ದುರ್ಲಭ. ಅತ್ಯಂತ ಭೀಕರವಾದ ಪ್ರತಿಜ್ಞೆ ಮಾಡಿದ್ದಕ್ಕಾಗಿ ದೇವತೆಗಳು ಪುಷ್ಪವೃಷ್ಟಿ ಮಾಡಿ ಇವನಿಗೆ ಭೀಷ್ಮ ಅಂತ ನಾಮಕರಣ ಮಾಡ್ತಾರೆ. ಭೀಷ್ಮಾಚಾರ್ಯರು ಅಂತ ನಾವು ಕರಿತೇವೆ. ಇವರಿಗೆ ಭೀಷ್ಮ ಅಂತ ಯಾಕೆ ಹೆಸರು ಬಂತು? ಇವನ ಮೊದಲೇ ಹೆಸರು ಯಾವುದು?
ಇವನ ಜನ್ಮ ವೃತ್ತಾಂತ ಏನು, ಯಾರ ಸಲುವಾಗಿ ಇವನಿಗೆ ಭೀಷ್ಮ ಅಂತ ಹೆಸರು ಬಂತು, ಅದೆಲ್ಲ ನಮಗೆ ಗೊತ್ತಿರಬೇಕು. ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ, ಮಹಾಭಾರತದಲ್ಲಿ ಬಂದದ್ದೇ ಕಥೆ ನೋಡ್ರಿ. ತಥೈವತೆ ಸಂತತಿತನೋ ಭಯಂತೆ ಊರ್ಧ್ವರೇತಾ ಸತತಂ ಭವಾಮಿ. ಭವಾನಿ ಊರ್ಧ್ವರೇತಸ್ಕರಾಗಿ ಆ ಜನ್ಮ ಪರ್ಯಂತ ನಾನು ಬ್ರಹ್ಮಚಾರಿಯಾಗಿರ್ತೇನೆ. ಯಾರು ಮಾಡ್ತಾರೆ ಇಂಥ ಪ್ರತಿಜ್ಞೆ? ಅದು ತಂದೆ ಸಲುವಾಗಿ. ನಮ್ಮ ತಂದಿದೆಲ್ಲ ಆಗಿದೆ, ಇನ್ನು ನನ್ನ ಜೀವನ ಆಗಬೇಕು ಅಂತ ಹೇಳಿ ತಾನು ಬಿಟ್ಟಿರ್ತಾನೆ, ಅಥವಾ ಅವ್ರನ್ನ ಕೊಂದು ಹಾಕಿ ಸತ್ಯವತಿಯನ್ನು ಕರ್ಕೊಂಬರೋದು ಎಷ್ಟೊತ್ತು ಭೀಷ್ಮಾಚಾರ್ಯರಿಗೆ. ಇಷ್ಟು ಮಾಡಿ ಬಂದು ತಂದೆ ಜೊತೆಗೆ ಆ ಹುಡುಗಿಯನ್ನು ಮದುವೆ ಮಾಡಿಸ್ತಾನೆ. ದೇವವ್ರತಾಧಿ ತದಾಸ್ಯ ನಾಮ ಕೃತ್ವಾ ದೇವಾ ಭೀಷ್ಮ ಇತಿ ಖ್ಯಚೀಕೃಪನ್ ಪ್ರಸೂನ ವೃಷ್ಟಿಂ. ನಾನು ಹೇಳ್ತಾ ಇಲ್ಲ, ಪ್ರಸೂನ ಅಂದ್ರೆ ಹೂಗಳು, ಆ ಹೂಗಳ ವೃಷ್ಟಿಯನ್ನು ಮಾಡಿಸಿದ್ದಾರೆ. ದಾಶರಾಜಾಂ ಕಾಳೀಂ, ಆ ಸತ್ಯವತಿ ದೇವಿಗೆ ಮತ್ತೊಂದು ಹೆಸರು ಕಾಳಿ. ಸಮಾದಾಯ ಪಿತು ಸಮರ್ಪಯತ. ಆಗ ತಂದೆಗೆ ಸಂತೋಷವಾಯಿತು. ತಂದೆಗೆ ಮನಸ್ಸಾಗಿತ್ತು, ಆದರೂ ಮನಸ್ಸು ಬಿಟ್ಟ. ಯಾಕೆ ಅಂದರೆ ಈ ದೇವವ್ರತನ ಸಲುವಾಗಿ. ಇಂಥ ಪರಾಕ್ರಮಿ, ಇಂಥ ವೀರ್ಯವಂತ, ಗುಣವಂತ, ರೂಪವಂತ, ಇವನನ್ನು ಬಿಟ್ಟು ಯಾರನ್ನೋ ಸಿಂಹಾಸನ ಮೇಲೆ ಹೇಗೆ ಕೂಡಿಸ್ಲೆಪ್ಪ ನಾನು ಅಂತ ಮನಸ್ಸು ನೊಂದುಕೊಂಡಿದ್ದ. ಆದರೆ ಅವನೇ ತಂದು ಒಪ್ಪಿಸಿದ್ದಕ್ಕೆ ಸಂತೋಷ ಆಯಿತು. ಸಂತೋಷ ಆಗಿ ಜ್ಞಾತ್ವಾ ತುತಾಂ ರಾಜಪುತ್ರೀಂ ಗುಣಾಢ್ಯಾಂ. ಅಲ್ಲ, ಮತ್ತೊಂದು ನಿರ್ಣಯ ಕೊಡ್ತಾರೆ ಶ್ರೀಮದಾಚಾರ್ಯ. ಬಹಳ ಗಮನ ಕೊಡಬೇಕು, ಬಹಳ ಸೂಕ್ಷ್ಮ ಇದೆಯಲ್ಲ. ತಿಳಿದದೆ ಅಂತ ಅನಿಸ್ತಿರ್ತದೆ, ಏನೂ ತಿಳಿದಿರೋದಿಲ್ಲ. ಈಗ ದಾಶರಾಜನ ಮಗಳನ್ನು ಅಪೇಕ್ಷಾ ಪಟ್ಟ ಯಾರು? ಶಂತನು. ಆ ಶಂತನು ಯಾರು? ರಾಜ. ರಾಜ ದಾಸಿಪುತ್ರಿಯನ್ನು ಅಪೇಕ್ಷೆ ಪಡಬೇಕಾ? ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮಂ ವಯಃ ಅಂತ ಹೇಳಿದ್ದಾರೆ. ಸಮಾನ ಇಷ್ಟು ಬುದ್ಧಿ ಇಲ್ವ ಅವನಿಗೆ? ಇಷ್ಟು ಕಾಮಾವಿಷ್ಟನಾಗಬೇಕಾ ಅವನು? ದಾಸಿಪುತ್ರಿಯನ್ನು ಅಪೇಕ್ಷಾ ಪಡೋದು ಎಷ್ಟು ನೀಚತನ ಇದು ಅಂತ ಭಾವನೆ ನಮಗೇನಾದರೂ ಬಂದಿತ್ತು. ಶಂತನು ಸಾಮಾನ್ಯನಾದವನಲ್ಲ, ಅವನು ಸಜ್ಜನ, ಅವನು ಸಜ್ಜನೋತ್ತಮವನು. ಅವನು ಮನಸ್ಸು ಬಂದಿದೆ ಅಂತ ಆದರೆ ಸಾಮಾನ್ಯವಾಗಿ ಪಾಪದಲ್ಲಿ ಮನಸ್ಸು ಬರುವುದೇ ಇಲ್ಲ ಸಜ್ಜನರಿಗೆ. ಬಹಳ ಮಹತ್ವದಿದೆ ಕೇಳಿರಿ. ಸಜ್ಜನರು ಮನಸ್ಸನ್ನು ಮಾಡಿದ್ದಾರೆ ಅಂದರೆ ಅದು ಪಾಪ ಇರೋದೇ ಇಲ್ಲದು. ಸಾಮಾನ್ಯವಾಗಿ ನಾವು ಪಾಪ ಅಂತ ತಿಳಿದಿರ್ತೇವೆ, ಅದು ಪಾಪನೇ ಆಗಿರೋದಿಲ್ಲ. ಯಾಕೆ? ಇವಳು ಕ್ಷತ್ರಿಯ ಮಗಳೇ. ಯಾಕೆ? ಉಪರಿಚರ ವಸು, ಆ ವಸುವಿನ ಮಗಳೇ ಆಗಿದ್ದಾಳೆ. ಅವನ ವೀರ್ಯವನ್ನು ಕೊಟ್ಟು ಕಳಿಸುವ ಸಂದರ್ಭದಲ್ಲಿ ಯಮುನಾ ನದಿಯಲ್ಲಿ ಬಿದ್ದಾಗ ಹೆಣ್ಣು ಮೀನು ನುಂಗಿರ್ತದೆ. ಆ ಮೀನನ್ನು ಹೊಟ್ಟೆಯನ್ನು ಸೀಳಿದಾಗ ಸಿಕ್ಕವಳೆ ಇವಳು. ಹಾಗಾಗಿ ಉಪರಿಚರ ವಸು, ಆ ವಸುವಿನ ಮಗಳೇ, ಕ್ಷತ್ರಿಯರ ಮಗಳನ್ನೇ ಅಪೇಕ್ಷಾ ಪಟ್ಟಿದ್ದಾನೆ. ತಾನು ಮನಸ್ಸು ಮಾಡಿದ್ದ, ಅವನಿಗೆ ಗೊತ್ತಿಲ್ಲ ಕ್ಷತ್ರಿಯ ಮಗಳು ಅಂತ ಹೇಳಿ. ಇದನ್ನು ಹೊಟ್ಟೆ ಒಡೆದು ಒಳಗಿನ ತತ್ವವನ್ನು ನಿರ್ಣಯ ಮಾಡಿಕೊಡ್ತಾರೆ ಶ್ರೀಮದಾಚಾರ್ಯ. ಯಾಕೆ? ಮೇಲ್ ನಿಂತೆಲ್ಲ ನೋಡ್ತಾ ಇದ್ದಾರೆ, ಎಲ್ಲರಿಗೂ ಕಾಣಿಸ್ತಾ ಇದೆ. ಆಯಾ ಫ್ಲೋರ್ನಲ್ಲಿ ರೂಮ್ನಲ್ಲಿ ಇದ್ದವರು ಆಯಾ ರೂಮ್ಗಳಲ್ಲಿ ಅಷ್ಟೇ ನೋಡುತ್ತಿರ್ತಾರೆ. ಮೇಲ್ ನಿಂತು ನೋಡೋರಿಗೆಲ್ಲ ಕಾಣಿಸ್ತದೆ. ಹಾಗಾಗಿ ಶ್ರೀಮದಾಚಾರ್ಯ ನಿರ್ಣಯ ಕೊಡ್ತಾರೆ, ಆ ಶಂತನುವನ ಮನಸ್ಸು ಹೋಗಿದೆ ಅಂತಂದರೆ ಅದು ಪಾಪದಲ್ಲಿ ಎಂದು ಸಜ್ಜನನ ಮನಸ್ಸು ಪ್ರಾಯ ತೊಡಗುವುದಿಲ್ಲ. ಏನಾದರೂ ತೊಡಗಿದೆ ಅಂತಾದರೆ ಅಲ್ಲಿ ಬಲವತ್ ಕಾರಣ ಇರ್ವಿನ. ಚಂದ್ರ ಸೂರ್ಯರಿದ್ದಾರೆ. ಸುಗ್ರೀವ ತನ್ನ ಅಣ್ಣನ ಹೆಂಡತಿಯನ್ನು ಅಪೇಕ್ಷಾ ಪಟ್ಟನೋ ಇಳು ಪಟ್ಟ, ಅಲ್ಲಿ ಪಾಪ ಇದೆ, ಶಾಪ ಇದೆ, ಆ ಕಾರಣಕ್ಕಾಗಿ ಪಟ್ಟ. ವಾಲಿ ಸುಗ್ರೀವನ ಹೆಂಡತಿಯನ್ನು ಅಪೇಕ್ಷಾ ಪಟ್ಟ, ಅಲ್ಲಿ ಬಲವತ್ತರವಾದ ಕಾರಣವಿರೋದರಿಂದ ಪಾಪದಲ್ಲಿ ಮನಸ್ಸು ಮಾಡಿದರು. ಯಾವ ಬಲವತ್ತ ಕಾರಣ ಇಲ್ಲದೆ ಇದ್ದರೆ ಸಜ್ಜನರು ಪಾಪದಲ್ಲಿ ಮನಸ್ಸು ಮಾಡ್ತಾರೆ ಅಂತಂದರೆ ಅದು ಪಾಪ ಇರೋದಿಲ್ಲ. ಸೂಕ್ಷ್ಮವಾದ ಬೆಣ್ಣೆಯಲ್ಲಿದ್ದ ಕೂದಲಿನಂತೆ ಅದನ್ನೆಲ್ಲ ಎಳೆದು ತೆಗಿತಾರೆ. ನಾವು ಅರ್ಥ ಮಾಡಿಕೊಳ್ಬೇಕು ಸರಿಯಾಗಿ. ಇಷ್ಟು ಆದ ಮೇಲೆ ಜ್ಞಾತ್ವಾಪಿತಾಂ ದಾಶಗೃಹೇ ವಿವರ್ಧಿತ. ಹಾಗಾಗಿ ಅವಳು ದಾಶರಾಜನ ಮನೆಯಲ್ಲಿ ಬೆಳೀತಾ ಇದ್ದಾಳೆ. ನಾನು ಅಪೇಕ್ಷಾ ಪಟ್ಟರೆ ತಪ್ಪಲ್ಲ ಅಂತ ತಿಳಿದುಕೊಂಡೇನೆ ತಾನು ಅಪೇಕ್ಷಾ ಪಟ್ಟ. ಇವನು ಎಲ್ಲೋ ಮೇಲೆ ಇದ್ದೇನೆ, ತಳಗ ಅತ್ಯಂತ ಲೋ ಕ್ವಾಲಿಟಿ ಇದ್ದ ಹೆಣ್ಣನ್ನು ಅಪೇಕ್ಷಾ ಪಟ್ಟ. ಛೇ ಅಂತನ್ನುವಂತೆ ಇಲ್ಲ, ಅವಳು ರಾಜನ ಮಗಳೇ. ಇಷ್ಟಾಗಿದೆ. ಬಹಳ ಸಂತೋಷವಾಗಿ ಆ ಶಂತನು ತನ್ನ ಮಗನಾದ ಭೀಷ್ಮಾಚಾರ್ಯರಿಗೆ ಸ್ವಚ್ಛಂದ ಮೃತ್ಯುತ್ವ ವರವನ್ನು ಕೊಡ್ತಾನೆ. ಭೀಷ್ಮ, ಭಯಂಕರವಾದ ಪ್ರತಿಜ್ಞೆಯನ್ನು ಮಾಡಿದ್ದಕ್ಕೆ ದೇವತೆಗಳು ಪುಷ್ಪವೃಷ್ಟಿ ಮಾಡಿ ನಿನಗೆ ಭೀಷ್ಮ ಅಂತ ನಾಮಕರಣ ಮಾಡಿದ್ದಾರಲ್ಲ, ಜೊತೆಗೆ ನಾನೊಂದು ವರ ಕೊಡ್ತೇನೆ ತಗೋ.
ನಿನ್ನ ಯಾವಾಗ ಮನಸ್ಸು ಬರ್ತದೆ ಆವಾಗ ನೀನು ಸಾಯು. ಅಲ್ಲಿವರೆಗೆ ನೀನು ಸಾಯ್ತಕ್ಕದ್ದಲ್ಲ. ಯಾರೋ ಬಾಣ ಹೊಡೆದಿದ್ದಾರೆ, ಯಾರೋ ಚಾಕು ಚುಚ್ಚಿದ್ದಾರೆ ಅಂತ ನೀನು ಸಾಯುವ ಅಗತ್ಯ ಇಲ್ಲ. ನೀನು ನಾನಿವತ್ತು ಸಾಯಬೇಕು ಅಂತ ನೀನು ಯಾವಾಗ ಭರ್ಪೂರ್ ಅಂದರೆ ಮನಸ್ಪೂರ್ಣವಾಗಿ ನೀನು ಸಾಯಬೇಕು ಅಂತ ಮನಸ್ಸು ಮಾಡಿದಾಗ ಮಾತ್ರ ನೀನು ಸಾಯು. ಸ್ವಚ್ಛಂದ ಮೃತ್ಯುತ್ವ ವರಂ. ಹಾಗಾಗಿಯೇ ಶರಪಂಜರದ ಮೇಲೆ ಮಲಗಿದಾಗಲೂ ಕೂಡ ತಾವು ಉತ್ತರಾಯಣ ಬರುವವರೆಗೂ ಕಾಯ್ದರು ಭೀಷ್ಮಾಚಾರ್ಯ. ಹಾಗೂ ದುರ್ಯೋಧನ ಹೇಳ್ತಾನೆ, ಈ ಬಾಣಗಳನ್ನೆಲ್ಲ ತೆಗಿಸಿ ನಿಮ್ಮ ಮತ್ತೆ ಯುದ್ಧಕ್ಕೆ ಸಿದ್ಧರಾಗಿ ನೀವು ಅಂತೇಳಿ. ರಾಜ್ಯದ ಆಸೆಯಿಂದ ತಾನು ಗೊತ್ತಿರುತ್ತೆ ಸ್ವಚ್ಛಂದ ಮೃತ್ಯುತ್ವ ವರ ಇರ್ತದೆ. ಹಾಗಾಗಿ ಭೀಷ್ಮ ಅಂದರೆ ಭಯಾನಕ ವ್ಯಕ್ತಿ ಅವನು. ಅವನಷ್ಟು ಶಕ್ತಿ ಸಾಮರ್ಥ್ಯ ಇದ್ದವರು ಪರಶುರಾಮ ದೇವರಾದ ಮೇಲೆ ಜಗತ್ತಿನಲ್ಲಿ ಯಾರು ಅಂದರೆ ಪರಶುರಾಮ ದೇವರ ಶಿಷ್ಯರೇ ಭೀಷ್ಮಾಚಾರ್ಯ. ಅಷ್ಟು ಭಯಾನಕ ಸಾಮರ್ಥ್ಯ, ವಿದ್ಯೆ, ಜ್ಞಾನ, ಪರಾಕ್ರಮವನ್ನು ಪಡೆದಂತಹ ಅದೃಶ್ಯ ಸ್ವಚ್ಛಂದ ಮೃತ್ಯುತ್ವ ವರಂ ಪ್ರದಾಯ ತಥಾಪಿ ಅಜೇಯತ್ವಂ ಅದೃಶ್ಯತಾಂಚ. ಅಜೇಯ, ನೀನು ಯಾರ ಜೊತೆಗೂ ಸೋಲದೇ ಇದ್ದಂತೆ ಆಗ, ಎಲ್ಲರ ಜೊತೆಗೆ ಗೆಲ್ಲು ನೀನು. ಮುಂದೆ ಬರ್ತದೆ ಕಥೆ. ಭೀಷ್ಮಾಚಾರ್ಯರಿಗೆ ಮತ್ತು ಪರಶುರಾಮ ದೇವರಿಗೆ ಯುದ್ಧವಾಗ್ತದೆ. ಯುದ್ಧವಾದಾಗ ಪರಶುರಾಮ ದೇವರನ್ನು ಸೋಲಿಸಿ ಬಿಡ್ತಾರೆ ಭೀಷ್ಮಾಚಾರ್ಯರು. ಪರಶುರಾಮ ದೇವರು ಸರ್ವಜ್ಞ, ಸರ್ವೋತ್ತಮ, ಯಾರ ಜೊತೆಗೂ ಸೋಲುಗಲ್ಲು ದೇವರಿಗೆ ಇಲ್ಲೇ ಇಲ್ಲ. ಆದರೂ ಬ್ರಾಹ್ಮಣರ ಶಾಪ, ಬ್ರಾಹ್ಮಣರ ಮಾತು, ಬ್ರಾಹ್ಮಣರ ವರ ಸತ್ಯ ಆಗಬೇಕು ಅಂತ ತಾನೂ ಸುಳ್ಳಾಗ್ತಾನೆ ದೇವರು. ಭೀಷ್ಮಾಚಾರ್ಯರ ಸಾಮರ್ಥ್ಯ ನೋಡ್ರಿ ನೀವು. ಹಾಗಾಗಿ ಯುದ್ಧೇಶು ಭೀಷ್ಮಸ್ಯ ನೃಪೋತ್ತಮೋಸೋ ರೇಮೇ ತೈವಾಬ್ಧಗಣಾನ್ ಬಹುಶ್ಚ ರೇಮೇ ಸ ಚಿತ್ರಾಂಗದ ಮತ್ರ ಪುತ್ರಂ ತಥಾ ದ್ವಿತೀಯಂ ಸ ವಿಚಿತ್ರವೀರ್ಯಂ. ಆಗ ವಿಚಿತ್ರವೀರ್ಯ, ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಅಂತನ್ನುವ ಇಬ್ಬರು ಪುತ್ರರನ್ನು ತಾನು ಶಂತನು ಈ ಸತ್ಯವತಿ ದೇವಿಯಲ್ಲಿ ಪಡೆದಿದ್ದಾನೆ. ವಿಚಿತ್ರ ಏನು ಅಂದರೆ, ಯಾವ ಕಾರಣಕ್ಕಾಗಿ ತನ್ನ ರಾಜ್ಯ ಬಿಟ್ಟು ಕೊಟ್ಟ, ತಾನು ಊರ್ಧ್ವರೇತಸ್ಕನಾದ ಅಂಥ ತಂದೆ ಮತ್ತು ತಾಯಿಯಲ್ಲಿ ಒಳ್ಳೆ ಮಕ್ಕಳಾಗಲಿಲ್ಲ. ವೇದವ್ಯಾಸ ದೇವರು ಬಂದು ಮಕ್ಕಳನ್ನು ಕೊಡುವ ಪ್ರಸಂಗ ಬಂತು. ಚಿತ್ರಾಂಗದ ವಿಚಿತ್ರವೀರ್ಯ ಅತಿ ಕಾಮುಕನಾದದ್ದರಿಂದ ಒಬ್ಬನು ಯಕ್ಷ ಬಂದು ಕೊಂದಾಕ್ತಾನೆ. ಇನ್ನೊಬ್ಬನು ತಾನು ಕಾಡಿಗೆ ಹೋಗ್ಬಿಡ್ತಾನೆ. ಯಾರೂ ರಾಜ್ಯ ಆಡುವ ಪ್ರಸಂಗನೇ ಇರೋದಿಲ್ಲ. ಇಲ್ಲ, ಬರ್ತದೆ, ಕಥೆ ಬರ್ತದೆ. ಸಮಯ ಮುಗಿತಾ ಬಂತು. ಪೂರ್ಣವಾಗಿ ಮನಸ್ಸು ಬಿಟ್ಟು ನಾನು ಹೇಳಬೇಕು, ನಾಳೆ ಹೇಳ್ತೇನೆ. ಅತಿ ವಿಚಿತ್ರವಾದ ಘಟನೆಗಳು. ಎಲ್ಲರೂ ನೀವು ಇರುವ ಒಂದು 10 ಮಂದಿನೋ 15 ಮಂದಿನೋ ಎಷ್ಟು ಮಂದಿ ನೀವು ಇರ್ತೀರಿ, ಎಲ್ಲರೂ ಇಯರ್ಫೋನ್ ಹಾಕ್ಕೊಂಡು ಕೂಡ್ರಿ. ಶ್ರೀಕೃಷ್ಣಾರ್ಪಣ ವಸ್ತು ಪಾಠ ಮುಗಿಸ್ತೇನೆ.